ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ವಿಶ್ವ ಕಾರ್ಮಿಕರ ದಿನಾಚರಣೆ. ಬೆವರಿನ ಹನಿಗಳಿಂದ ದೇಶದ ಪ್ರಗತಿಯನ್ನು ಕಟ್ಟುವ ಶ್ರಮಜೀವಿಗಳ ಹಬ್ಬವನ್ನು ಇಂದು ರಾಜ್ಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಅದೇ ರೀತಿ ನಗರದ ಕನ್ನಡ ಭವನದಲ್ಲಿ ನೆರವು ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಸೆಂಟ್ರಿಂಗ್ ಕಾರ್ಮಿಕರ ಸಂಘದ ವತಿಯಿಂದ ಅತ್ಯಂತ ಅದ್ದೂರಿಯಾಗಿ ವಿಶ್ವ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು. ಜೆಸಿಟಿಯು ವತಿಯಿಂದ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಅಧ್ಯಕ್ಷರೇ ಹಾಗೂ ಉದ್ಘಾಟಕರಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡೋದ್ರ ಮೂಲಕ ಯಶಸ್ವಿಯಾಗಿ ನೆರವೇರಿಸಿದಂಥ ಶ್ರೀಯುತ ವಿಲಾಸ್ ಕುಮಾರ್ ಸರ್, ಹಿರಿಯ ನ್ಯಾಯವಾದಿಗಳು, ಉಚ್ಚ ಕಲಬುರಗಿ, ಇಲ್ಲಿ ಸೇರಿರುವಂಥ ಎಲ್ಲ ಕಾರ್ಮಿಕ ಬಂಧುಗಳೇ, ಮೊದಲಿಗೆ ನಾನು ಈ ವಿಶ್ವ ಕಾರ್ಮಿಕ ದಿನಾಚರಣೆಯ 140ನೇ ವರ್ಷಾಚರಣೆ ಏನಿದೆ ಇವತ್ತು, ಈ ದಿನದಂದು ಎಲ್ರಿಗೂ ಕೂಡ ಹೋರಾಟದ ಕ್ರಾಂತಿಕಾರಿ ಶುಭಾಶಯಗಳನ್ನ ಬದಲಿಗೆ ಅಂತ ಹೇಳಿ ಒಂಚೂರು ಬೆಳಕು ಹರಿಸಿದ್ದಾರೆ. ಈ ಒಂದು ಮೇ ದಿನಾಚರಣೆ ಬಂದಿರೋ ಅಂಥದ್ದೇನೆ ಕಾರ್ಮಿಕರು ಹೋರಾಟ ಮಾಡಿ ಹಕ್ಕುಗಳನ್ನ ಗಳಿಸ್ಕೊಂಡಂತ ದಿನದ ಪ್ರತೀಕವಾಗಿ ಬಂದಿರುವಂಥದ್ದು. ಸುಮಾರು 140 ವರ್ಷದ ಹಿಂದೆ ಯಾವ ರೀತಿ ಶೋಷಣೆ, ದಬ್ಬಾಳಿಕೆ, ಆ ಒಂದು ಗುಲಾಮಗಿರಿ ಪದ್ಧತಿ ಏನಿತ್ತು, ಮಾಲೀಕರು, ಬಂಡವಾಳಶಾಹಿಗಳು ಅತ್ಯಂತ ಸೊ ಅಮೆರಿಕ ಅಂತ ಮುಂದುವರೆದ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಆದ ಮೇಲೆ ಸುಮಾರು 30,000 ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತ ಲಕ್ಷಾಂತರ ಕಾರ್ಮಿಕರು ಬೀದಿಗೆ ಬಂದು ಹೋರಾಟ ನಡೆಸ್ತಾರೆ. ಅವರ ಬೇಡಿಕೆ ಏನಂತಂದ್ರೆ, ಆ ದಿನ ಎಲ್ಲ ಮಾಲೀಕರ ಒಂದು ಮನಸ್ಥಿತಿ ಹೇಗಂತಂದ್ರೆ, ಕಾರ್ಮಿಕರ ಒಂದು ರಕ್ತ ಹೀರಿ ಬೆವರು ಎಷ್ಟೇ ಹರಿಸ್ಲಿ ಅವ್ರಿಗೆ ತಕ್ಕಷ್ಟು ವೇತನ ಕೊಡದೇನೆ ಅತಿ ಹೆಚ್ಚು ಲಾಭ ಮಾಡುವಂಥದ್ದು. ಅದಕ್ಕೋಸ್ಕರ ಅವ್ರದ ಒಂದು ಕಿಂಚಿತ್ತು ಕಾಳಜಿ ಇಲ್ಲದೆ ಇರೋಕ್ಕೆ ಅವ್ರನ್ನ ದುಡಿಸ್ಕೊತಾ ಇರುವಂತ ಪರಿಸ್ಥಿತಿ. ಸುಮಾರು 16 ಗಂಟೆ, 18 ಗಂಟೆ, 20 ಗಂಟೆಗಳ ಕಾಲ ದುಡಿಸ್ಕೊಳ್ಳುವಂತ ಸಮಯ ಅದು. ಎಷ್ಟೋ ಹೆಣ್ಮಕ್ಳು ಗರ್ಭಿಣಿಯರಾಗಿದ್ರು ಕೂಡ ಅಲ್ಲಿ ಅವರು ಏನೋ 9 ತಿಂಗಳು ತುಂಬುವ ತನಕವೂ ಕೂಡ ಅವರು 16 ಗಂಟೆಗಳ ಕಾಲ ಕೆಲಸ ಮಾಡುವಂತ ಪರಿಸ್ಥಿತಿಗಳು ಎಷ್ಟೋ ಫ್ಯಾಕ್ಟರಿಗಳಲ್ಲಿ ಇತ್ತು. ಇಂಥ ಒಂದು ದೌರ್ಜನ್ಯ, ಶೋಷಣೆ ವಿರುದ್ಧ ಕಾರ್ಮಿಕರು ಬೀದಿಗೆ ಬಂದಿರುವಂತದ್ದು 1886ರಲ್ಲಿ ಭಾರಿ ದೊಡ್ಡ ಹೋರಾಟ ಏನ್ ನಡೆಯುತ್ತೆ ಚಿಕಾಗೋ ಅಮೆರಿಕಾದಲ್ಲಿ. ಸೊ ಅದೇ ರೀತಿ ಬೇರೆ ಬೇರೆ ನಗರಗಳಲ್ಲೂ ಕೂಡ ನಡೆಯುತ್ತೆ. ಅದಕ್ಕೂ ಮುಂಚೆ ಸಾಕಷ್ಟು ನಡೆದಿರ್ತವೆ. ಆ ದಿನ ಕೂಡ ಹೋರಾಟ ನಡೆದಾಗ ಈಗಾಗಲೇ ನಾವು ಪ್ರಾರಂಭದಲ್ಲಿ 8 ಹುತಾತ್ಮರು ಏನು ಆ ಹೋರಾಟದಲ್ಲಿ ಮಾಲೀಕರ ಪರವಾಗಿದ್ದಂತ ಪೊಲೀಸರು, ಆಡಳಿತ ವ್ಯವಸ್ಥೆ, ಅವತ್ತು ಪೊಲೀಸರ ಮೂಲಕ ಗುಂಡಿನ ಮಳೆನೆ ಏರಿದ್ದಾರೆ. ಸೊ ಹಾಗಾಗಿ 8 ಜನ ಸಾವಿಗೀಡಾಗ್ತಾರೆ. ಕೈಯಲ್ಲಿ ತಮ್ಮ ಹಕ್ಕುಗಳಿಗಾಗಿ ಏನು ಅವರೊಂದು ಬೇಡಿಕೆಗಳಿಗಾಗಿ ಬಿಳಿ ಬಾವುಟ ಇಟ್ಕೊಂಡ್ಬಿಟ್ಟವರು ಹೋರಾಟ ನಡೆಸ್ತಾ ಇರೋಂಥವ್ರು, ಆ ರಕ್ತದ ಓಕ್ಲಿಯಲ್ಲಿ ಬಿಳಿ ಬಾವುಟ ಕೆಂಪಾಗುತ್ತೆ. ಈಗಾಗಲೇ ಶರ್ಮಾ ಅವರು ಹೇಳಿದ್ರು, ಹೀಗಾಗಿನೇ ಇವತ್ತು ಕಾರ್ಮಿಕರ ಹೋರಾಟದ ಕೈಯಲ್ಲಿರುವಂತ ಕೆಂಪು ಬಾವುಟ ಈ ರಕ್ತದ ಒಂದು ಬಿಳಿ ಬಾವುಟ ಕೆಂಬಾವುಟ ಆಗಿ ಬದಲಾಗಿರುವಂತದ್ದು. ಇದು ನಿಜವಾಗ್ಲೂ ಕೂಡ ಒಂದು ಹೋರಾಟದ ಏನೋ ತ್ಯಾಗದ ಪ್ರತೀಕನೇ ಇದು. ಹಿಂದೆ ಯಾವ ರೀತಿ ಮಾಲೀಕ ವರ್ಗ ಅಮಾನವೀಯವಾಗಿ ಶೋಷಣೆ ಮಾಡ್ತಾ ಇದ್ರು, ಈ 140 ವರ್ಷದ ನಂತರ ಕೂಡ ಇಂಥ ಶೋಷಣೆಗಳು ಬದಲಾಗಿವೆ ಅಂತ ನನಗೆ ಅನಿಸ್ತಾ ಇಲ್ಲ. ಒಂದಿಷ್ಟು ಹೋರಾಟದಿಂದ ನಾವು 140 ವರ್ಷದಲ್ಲಿ ಗಳಿಸ್ಕೊಂಡಿರುವಂತದ್ದು ಇದೆ. ಇವತ್ತು 8 ಗಂಟೆ ಕೆಲಸದ ಅವಧಿ, 8 ಗಂಟೆ ಅವರು ಒಂದು ರೆಸ್ಟ್ ತಗೋಬೇಕು, ಇನ್ನು ಒಂದು 8 ಗಂಟೆ ಅವ್ರಿಗೆ ಬೇಕಾದಂತ ಕೆಲಸಗಳು ಮಾಡಬೇಕು ಅನ್ನೋಂಥದ್ದು ಈ ಗುರಿನ ತಲುಪಕ್ಕಾಯ್ತು. ಸೊ ಅದಾದ್ಮೇಲೆ ಇವತ್ತು 100 ವರ್ಷಗಳು, 120 ವರ್ಷಗಳು ಆದ್ಮೇಲೆ ಸಾಕಷ್ಟು ಬದಲಾವಣೆ, ಮತ್ತೆ ಕಾರ್ಮಿಕರ ಮೇಲೆ ದಾಳಿಗಳು ನಡೀತಾ ಇದ್ದಾರೆ. ಸೊ ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂತ ವಿಷಯ ಅಂತಂದ್ರೆ, ಈ ಒಂದು ಕಾರ್ಮಿಕ ದಿನಾಚರಣೆ, ಕಾರ್ಮಿಕರ ಒಂದು ಹೋರಾಟದ ಮೂಲಕ ನಾವು ಹಲವಾರು ಹಕ್ಕುಗಳನ್ನ ಗಳಿಸ್ಕೊಂಡಿದೀವಿ.
ಏನಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, 4 ಲೇಬರ್ ಕೋಡ್ಗಳನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಕ್ ಹೊರಟಿದೆ. ಸೊ 29 ಇರುವಂತ ಸಂಹಿತೆಗಳನ್ನ ತೆಗೆದುಹಾಕಿ ಅದರಲ್ಲಿ 4 ಲೇಬರ್ ಕೋಡ್ ಮಾಡಿದ್ದಾರೆ. ಏನಪ್ಪಾ 29ರಿಂದ 4 ಆಗ್ಬಿಟ್ಟಿದ್ದಕ್ಕೆ ನಾವು ವಿರೋಧ ಮಾಡ್ತಿದೀವ? ಅಲ್ಲ, ಇದರಲ್ಲಿರುವಂತ ಹಲವಾರು ಹಕ್ಕುಗಳನ್ನ ಇವತ್ತು ಕಿತ್ಕೊಂಡಿದ್ದಾರೆ. ಇಂದು ಕಲಬುರಗಿ ನಗರದಲ್ಲಿ ಜಂಟಿ ಕಾರ್ಮಿಕ ಸಂಘಟನೆ JCTU ನೇತೃತ್ವದಲ್ಲಿ ಕನ್ನಡ ಭವನದಲ್ಲಿ 140ನೇ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಭಾಳ ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ ಕನ್ನಡ ಭವನಕ್ಕೆ ಬಂದು ಇಲ್ಲಿ ಉದ್ಘಾಟನೆಯನ್ನು ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ P. ವಿಲಾಸ್ ಕುಮಾರ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಮೂಲಕ 140ನೇ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಚಾಲನೆ ನೀಡಲಾಯಿತು. ಪ್ರಮುಖವಾಗಿರ್ತಕ್ಕಂಥದ್ದು ಈ ಸಲ ಎಲ್ಲ ಸಂಘಟನೆಗಳನ್ನು ಒಂದು ವೇದಿಕೆಯಲ್ಲಿ ಕರೆದು ಈ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥದ್ದು. ಎರಡನೇದ್ದು, ಈಗ ನಾವು ಕಾರ್ಮಿಕ ದಿನಾಚರಣೆ ಸಂದರ್ಭದಲ್ಲಿ ಕಾರ್ಮಿಕರ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ದಬ್ಬಾಳಿಕೆ ಮಾಡುವ ಮೂಲಕ ಹಿಂದೆ ಪಡೆದಿರ್ತಕ್ಕಂಥ ಚಿಕಾಗೋದಲ್ಲಿ ನಡೆದಿರ್ತಕ್ಕಂಥ ಹೋರಾಟದಿಂದ 8 ಗಂಟೆಯನ್ನು ನಿಗದಿಯಾಯಿತು ಸಮಯ. ಈಗ ಇರ್ತಕ್ಕಂಥ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು, ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು 12 ಗಂಟೆ ತೊಗೊಳ್ಳೋಕ್ಕೆ ಹೊಂಟಿದ್ದಾರೆ. ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು, ಕಾರ್ಮಿಕರ ಮೇಲೆ ಇನ್ನೂ ದಬ್ಬಾಳಿಕೆ, ಮಾಲೀಕರ ವರ್ಗ ದಬ್ಬಾಳಿಕೆ ಮಾಡಲಿಕ್ಕೆ ಅನುಕೂಲ ಮಾಡ್ತಕ್ಕಂಥ ನೀತಿಗಳನ್ನು ತಂದಿರತಕ್ಕಂಥದ್ದನ್ನು ಈ ಒಂದು ಕಾರ್ಮಿಕ ದಿನಾಚರಣೆ ಸಂದರ್ಭದಲ್ಲಿ ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ಹಿಂದೆ ಹಿರಿಯರು ನಮಗೆ ಏನು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮ್ಮ ಸಂವಿಧಾನದಲ್ಲಿ 8 ಗಂಟೆ ಮನೋರಂಜನೆಗಾಗಿ, 8 ಗಂಟೆ ವಿಶ್ರಾಂತಿ, 8 ಗಂಟೆ ಕೆಲಸ ಅಂತಕ್ಕಂಥ ಏನಿದೆ ಅದನ್ನು ನೀವು ಮತ್ತೆ ಜಾರಿ ಮಾಡ್ತಕ್ಕಂಥ ಕೆಲಸ ನೀವು ಮುಂದಾಗಬೇಕು ಅಂತಕ್ಕಂಥ ಇವತ್ತಿನ ಪ್ರಮುಖವಾಗಿರ್ತಕ್ಕಂಥ ನಮ್ಮ ದಿನಾಚರಣೆ ಬೇಡಿಕೆ ಆಗಿದೆ. ಅದ್ರ ಜೊತೆಗೆ ಎಲ್ಲ ಕಾರ್ಮಿಕರನ್ನ ಕನಿಷ್ಠ ವೇತನಕ್ಕೆ ತರ್ತಾ ಇಲ್ಲ. ಅದು ಕನಿಷ್ಠ ವೇತನ ಬಿಟ್ಟು ಅದಕ್ಕಿಂತ ಕೆಳಗೆ ಅವರಿಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ. ಇಂಥವೆಲ್ಲ ನಮ್ಮ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳು ನಮ್ಮ ಮುಂದಿವೆ. ಅದರ ಜೊತೆಗೆ ಕಟ್ಟಡ ಕಾರ್ಮಿಕರಿಗೆ ಕೂಡ ಇಷ್ಟೆಲ್ಲ ಬಿಸಿಲಿದ್ದರೂ ಕೂಡ ಅವ್ರಿಗೆ ಕೂಡ ಹೇಳೋ ಸಮಯ ನಿಗದಿ ಇಲ್ಲ. ಮತ್ತು ಅವರಿಗೆ ಸುರಕ್ಷಿತವಾಗಿರ್ತಕ್ಕಂಥ ಇಲ್ಲೇನು ಕಟ್ಟಡ ಮಾಡ್ತಕ್ಕಂಥ ಮಾಲೀಕ ವರ್ಗ ಏನು ಬಿಲ್ಡಿಂಗನ್ನು ಕಟ್ಸೋತಾ ಇದ್ದಾರೆ, ಅವರಿಗೆ ಕಾರ್ಮಿಕರಿಗೆ ಸುರಕ್ಷಿತವಾಗಿರ್ತಕ್ಕಂಥ ಅವರಿಗೆ ಕಿಟ್ ಆಗಲಿ, ಅವ್ರಿಗೆ ತಲೆಗೆ ಹೆಲ್ಮೆಟ್ ಆಗಲಿ, ಬೆಲ್ಟ್ ಆಗಲಿ ಕೊಡದೆ 2-3 ಅಂತಸ್ತಿನಲ್ಲಿ ಅವರಿಗೆ ದುಡಿಸೋತಕ್ಕಂಥ ಇಂಥ ಬಿಸಿಲಿನಲ್ಲಿ ನಾವೆಲ್ಲ ಇಂಥ ಕಾರ್ಮಿಕ ವರ್ಗದ ದಬ್ಬಾಳಿಕೆ ಎನ್ನದ ಮಾಲೀಕ ವರ್ಗ ಮಾಡ್ತಾಯಿದೆ. ಇದನ್ನು ಕಾರ್ಮಿಕ ಇಲಾಖೆ, ಕಲಬುರಗಿಯ ಕಾರ್ಮಿಕ ಇಲಾಖೆ ತಾವೇನದ ಇಲ್ಲಿ ಎಲ್ಲ ಕಡೆ ತಾವು ವೀಕ್ಷಣೆ ಮಾಡುವ ಮೂಲಕ ಏನು ಕಟ್ಟಡ ಕಾರ್ಮಿಕರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ಕಟ್ಟಡ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಫೆಸಿಲಿಟಿಯಲ್ಲಿ ಸ್ವಲ್ಪ ವಿಳಂಬವಾಗ್ತಾ ಇದೆ, ಅದನ್ನು ಕೂಡ ಸರಳೀಕರಣಗೊಳಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತೇನು ಲೇಬರ್ ಕೋಡ್ ಕೇಂದ್ರ ಸರ್ಕಾರ ಅಂತ ಒಂದು ಬಂದಿದೆ, ಅದನ್ನು ಹಿಂಪಡಿಬೇಕು ಅಂತಕ್ಕಂಥ ಒತ್ತಾಯ ಇದೆ. ನಮಗೆ ಹಿಂದೆ ಇರ್ತಕ್ಕಂಥ ಪಡೆದಿರ್ತಕ್ಕಂಥ ಕಾರ್ಮಿಕರಿಗೆ, ಯಾಕಂದ್ರೆ ಮಾಲೀಕ ವರ್ಗ ಈಗಾಗಲೇ ದಬ್ಬಾಳಿಕೆ ಮಾಡ್ತಾಯಿದೆ, ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟಂಗಾಗ್ತದೆ ಅಂತಕ್ಕಂಥ ಮಾತನ್ನು. ಮತ್ತು ಎರಡನೇದ್ದು, ಈ ಕಾರ್ಮಿಕ ವರ್ಗ ಅವಾಗ 100 ಇದ್ದರೂ ಕೂಡ ಕೈಗಾರಿಕೆ ಇಲಾಖೆಯಲ್ಲಿ ನಾವೇನಾದ್ರು ಯೂನಿಯನ್ಗಳು ಮಾಡ್ತೀವಿ. ಈಗೇನು ಹೇಳ್ತಾರೆ ಇವರು, ಈಗ 300 ಜನಕ್ಕಿಂತ ಒಳಗಿದ್ರೆ ಯೂನಿಯನ್ ಮಾಡೋಕ್ಕೆ ಅಧಿಕಾರ ಇಲ್ಲ. ಇಂಥ ನೀತಿಗಳನ್ನು ಕಾರ್ಮಿಕರ ಸಂಘ ಮೇಲೆ ದಬ್ಬಾಳಿಕೆ, ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಇವೆಲ್ಲ ನಿಲ್ಲಿಸಬೇಕು. ನಾವು ಇವತ್ತು ಯಾಕೆ ಎಲ್ಲ ಸಂಘಟನೆ ಒಂದಾಗಿ ಹೋರಾಟಕ್ಕೆ ಕರೆ ಕೊಟ್ಟಿವಂದ್ರೆ ಈಗ ಮುಂದೆ ಬರ್ತಕ್ಕ ದಿನಗಳಲ್ಲಿ ನಾವೆಲ್ಲ ಸಂಘಟನೆಗಳು ಸಮಾನ ಮನಸ್ಕರಿರ್ತಕ್ಕಂಥದ್ದು, ಆ ಒಂದು ಸಿದ್ಧಾಂತದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಂದುಗೂಡಿಸಿ ಎರಡೂ ಸರ್ಕಾರ ವಿರುದ್ಧ ನಮ್ಮ ಹೋರಾಟವನ್ನು ಇವತ್ತಿನ ನಾವು ಪ್ರಾರಂಭ ಮಾಡ್ತೀವಿ. ಆ ಒಂದು ಹಿನ್ನೆಲೆ ಒಳಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಾರ್ಮಿಕರಲ್ಲಿ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ. ನಾನು ಪ್ರಭುದೇವ್ ಯಳಸಂಗಿ, AITUC ಕಲಬುರಗಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ JCTU ಕಲಬುರಗಿ ಜಿಲ್ಲೆಯ ಸಂಚಾಲಕ.